ಅತ್ತೆ ಅವಳು ನನ್ ಬಿಟ್ಟು ಬೇರೆ ಯಾರ ಕಣ್ಣು ಕಾಣಲ್ಲ ಅತ್ತೆ. ಅವಳು ನಿನಗೆ ಮುಟ್ಟಕ್ಕೆ ಸಿಗ್ತಾಳ? ಮತ್ತೆ ನಾನು ಎಲ್ಲಿದ್ರು ಬಂದು ನನ್ನ ಕೈ ಹಿಡಿದು ಎಳ್ಕೊಂಡೋಗ್ತಾಳೆ. ಹಾಗಾದ್ರೆ ಈ ಮನೇಲಿ ಒಂದು ಭೂತ ಇದೆಯಾ? ಇಲ್ಲಿ ನಡೀತಿರೋ ಭೂತ ಚೇಷ್ಟೆಗೆಲ್ಲ ಅವಳೇ ಕಾರಣ ಅಂದಂಗಾಯ್ತು. ಇದಕ್ಕಿರೋದು ಒಂದೇ ಪರಿಹಾರ, ಈ ಮನೆ ಬಿಟ್ಟು ಹೊರಟೋಗೋದು. ಬೇಡ ದೊಡ್ಡಪ್ಪ, ಈ ಮನೆ ಬಿಟ್ಟು ಹೋಗ್ಬೇಡ, ಯಾವ ಭೂತನೂ ಇಲ್ಲ. ಯಾವ ಕ್ಷಣದಲ್ಲಿ ಏನು ಮಾಡುತ್ತೋ ಅಂತ ಪ್ರತಿ ಕ್ಷಣದಲ್ಲೂ ಭಯದಲ್ಲಿ ಬದುಕೋದಕ್ಕಿಂತ ಈ ಮನೆ ಬಿಟ್ಟು ಹೋಗೋದೇ ವಾಸಿ. ಬೇಡ ದೊಡ್ಡಪ್ಪ, ನಾವು ಒಬ್ಬಳನ್ನ ಬಿಟ್ಟು ಹೋಗ್ಬೇಡಿ. ನಾನು ಯಾರಿಗೂ ಏನೂ ಮಾಡಲ್ಲ. ಪ್ಲೀಸ್ ದೊಡ್ಡಪ್ಪ, ನಾವು ಒಬ್ಬಳನ್ನ ಬಿಟ್ಟು ಹೋಗ್ಬೇಡಿ. ನನ್ನ ಮೇಲೆ ಕೈ ಮಾಡ್ತಾ? ಈ ನರರಿನ ಊಟಕ್ಕೆ ಎಷ್ಟೇ ಕಾರ್ಯ? ಎಲ್ಲಿಜಾ ಇನ್ನ? ಎಲ್ಲಿಜಾ? ನರರಿ, ನೀನ್ ಅದನ್ನೇನು ಮಾಡಕ್ಕಾಗಲ್ಲ. ಅದ್ರದ್ದು ಕೂದಲು ಕೂಡ ಕೊಗ್ಸಕ್ಕಾಗಲ್ಲ ಕಣೋ. ಯಾಕಾಗಲ್ಲ? ನಾನೇ ನಿಮ್ಗಳ ಹತ್ರ ಆ ಭೂತಕ್ಕೆ ಹೆದರೋ ಪುಕ್ಲ ಅಲ್ಲ. ಆ ಭೂತದ ಜೊತೆ ವಾರ್ ಅಂದ್ರೆ ಯುದ್ಧ ಡಿಕ್ಲೇರ್ ಮಾಡ್ತೀನಿ. ನೋಡೋಣ ಆ ಸಾಕ್ಷಿ ಮದುವೆ ಹೇಗೆ ನಿಲ್ಸುತ್ತೆ ಅದು ಅಂತ. ಚಿಕ್ಕವಳು, ನಂಗೆ ಎಲ್ಲರೂ ಕೊಂಡು ತುಂಬ ಇಷ್ಟ. ನೀವು ನನ್ನ ದೊಡ್ಡಪ್ಪ ಇದ್ದಾಗೆ. ಅಂಥದ್ರಲ್ಲಿ ನನ್ನ ಜೊತೆ ಎಂತ ವಾರ್ ನಿಮ್ದು? ನಾಳೆ ಬೆಳಿಗ್ಗೆನೆ ಬಾಸ್ ಮನೆಗೆ ಹೋಗಿ ಮದುವೆ ಡೇಟ್ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ. ಆಮೇಲೆ ಈ ಮನೇಲಿ ಇರೋದೋ ಬೇಡವೋ ತೀರ್ಮಾನ ಮಾಡ್ತೀನಿ. ಅಲ್ಲಿವರೆಗೆ ಈ ವಿಷಯದ ಬಗ್ಗೆ ಯಾರು ತುಟಿಕ್ ಪಿಟಿಕ್ ಅನ್ಬಾರ್ದು. ಏನಾಯ್ತು? ಲಡ್ಡೋಣ ಲಡ್ಡೋಣ, ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ದೊಡ್ಡಪ್ಪ ಎಲ್ಲಾರ್ಗೂ ಇಟ್ಟಿದ್ದಾರೆ. ಹೌದಾ? ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ. ಲಡ್ಡೋಣ, ನೀನಾದ್ರೂ ಹೇಳು ಈ ಮನೆ ಬಿಟ್ಟು ಹೋಗ್ಬೇಡಿ ಅಂತ. ಅಯ್ಯಯ್ಯೋ, ಈ ದೊಡ್ಡಪ್ಪಗೆ ನಮ್ಮ ಮುಖದ ಕಂಡ್ರೆ ಉರಿದು ಬೀಳ್ತಾರೆ. ಅವ್ರಿಗೇನು ಹೇಳಕ್ಕಾಗಲ್ಲ, ಅವ್ರ ಮಾತೆ ಕೇಳಬೇಕು. ಹಂಗಾರೆ ದೊಡ್ಡಪ್ಪ ಸಾಕ್ಷಾತ್ ಮದುವೆನ ಬಾಸ್ ಮಗನ ಜೊತೆ ಮಾಡಿಸ್ತಾರ? ಹಾ, ದೊಡ್ಡಪ್ಪ ಅದನ್ನು ಹೇಳಿದ್ರ? ದೊಡ್ಡಪ್ಪ ನಾಳೆ ಬಾಸ್ ಮನೆಗೆ ಹೋಗಿ ಸಾಕ್ಷಾತ್ ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕೇಳ್ಕೊಂಡು ಬರ್ತಾರಂತೆ. ಅಯ್ಯಯ್ಯೋ, ಇದೊಳ್ಳೆ ಪಜಿತಿ ಆಯ್ತಲ್ಲಪ್ಪ. ಈಗೇನ್ ಮಾಡೋದು ಅಂಜಲಿ? ದೊಡ್ಡಪ್ಪ ನನ್ನ ಜೊತೆ ವಾರ್ ಮಾಡ್ತಾರಂತೆ. ನಾನು ಚಿಕ್ಕವಳಲ್ವಾ, ನನ್ನನ್ನು ಅಷ್ಟೊಂದು ಸಿಟ್ಟು. ಅಯ್ಯೋ, ಈ ದೊಡ್ಡವ್ರಿಗೆ ಹಾಗೇನೆ, ಕೂದಲು ಬುದ್ಧಿ ಎರಡು ಬೆಳೆಯದೆ ನಿಂತೋಗಿರುತ್ತೆ. ಹಾ, ಸಾಕ್ಷಿಯತ್ತೆ ನಮ್ಮ ಕಡೆ ಮಾಡ್ಕೊಂಡ್ಬಿಟ್ರೆ ಆ ದೊಡ್ಡಪ್ಪನ ರಾಕೆಟ್ಗೆ ನಾವೇ ರಿವರ್ಸ್ ಹೊಡಿಬೋದು. ಸಾಕ್ಷಿಯತ್ತೆನಾ? ಅಂಜಲಿ, ಸಾಕ್ಷಿಯತ್ತೆ ನೀನು ನೋಡ್ಬೇಕಂತೆ. ನೀನು ಅವ್ರ ಕಣ್ಣಿಗೆ ಕಾಣಿಸ್ಕೊಂತೀಯಾ? ನೀನು ಅತ್ತೆ ಕಣ್ಣು ಕಾಣಿಸ್ಕೊಂಡ್ರೆ ನಾವು 3 ಜನ ಸೇರಿ ಏನಾದ್ರೂ ಪ್ಲಾನ್ ಮಾಡ್ಬೋದು. ಏನಂತ್ಯಾ? ಅತ್ತೆ ಅಂದ್ರೆ ನಂಗೂ ತುಂಬಾ ಇಷ್ಟ. ಆದ್ರೆ ನೀವು ಮನೆ ಬಿಟ್ಟು ಹೋಗಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಬೇಕು. ಆಗ ನನ್ನ ಅತ್ತೆ ಕಣ್ಣಿಗೆ ಕಾಣಿಸ್ಕೊಳೋದು. ಸರಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಪ್ರಾಮಿಸ್. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾವು ಅತ್ತೆ ಹತ್ರ ಮಾತಾಡೋಣ. ನಾವು ಮಾತಾಡೋದು ಯಾರಿಗೂ ಕೇಳಿಸಲ್ಲ, ಸರಿನಾ?
ಬಾಸ್ ಬಂದಾಗ ಚೀಟಿ ಬರೆದಿದ್ದು, ಬಾಸ್ ಮನೇಲಿ ಮ್ಯಾಜಿಕ್ ಮಾಡಿದ್ದು, ನೀವು ಓಡ್ ಹೋಗ್ದಾಗೆ ಬಾಗಿಲನ್ನ ಗೋಡೆ ಮಾಡಿದ್ದು ಎಲ್ಲ ಅವಳೆ. ಮತ್ತೆ ಅವಳಿಗೆ ನಿಮ್ಮ ಕಂಡ್ರೆ ತುಂಬ ಪ್ರೀತಿ. ರಘು ಅಂಕಲ್ ಜೊತೆ ನಿಮ್ಮ ಮದುವೆ ಮಾಡಿಸ್ತಾಳಂತೆ. ಅವಳು ನಿಮಗೋಸ್ಕರ ತುಂಬ ಮ್ಯಾಜಿಕ್ ಮಾಡಿದ್ದಾಳೆ. ಬಾಸ್ ಮಗನ ಜೊತೆ ನಿಮ್ಮ ಮದುವೆನೂ ತಡೆದಿದ್ದಾಳೆ. ರಘು ಧ್ಯಾನ ಮಾಡ್ಕೊಂಡು ಕೂತಿರ್ತಾಳೆ. ಹಾಗಾಗಿ ನಾನು ಈ ವಿಷಯನೆಲ್ಲ ಹೇಳೋದಕ್ಕೆ ಮುಜುಗರ ಆದರೂ ಹೇಳ್ತಾ ಇದ್ದೀನಿ. ಮನೆ ಯಾಕೆ ಬದಲಾಯಿಸಿದ್ವಿ ಅಂತ ನನ್ನ ಮಕ್ಕಳನ್ನೇ ಕೇಳಿ. ಲಡ್ಡು ಹೇಳಿದ ನಿಜಾನೇ ಇರಬೇಕು. ಅಂಜಲಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಅನಿಸುತ್ತೆ. ಆ ಮಗುಗೆ ನನ್ನ ಮೇಲೆ ಏನು ಅಕ್ಕರೇನೋ ಏನೋ, ಯಾವ ಜನ್ಮದ ಋಣಾನು ಬಂದನೋ ಏನೋ, ಯಾವ ಜನ್ಮದಲ್ಲಿ ನನ್ನ ಮಗು ಆಗಿದ್ಲೋ, ಈ ಜನ್ಮದಲ್ಲಿ ನನಗಿಷ್ಟೊಂದು ಹೆಲ್ಪ್ ಮಾಡ್ತಿದ್ದಾಳೆ. ನಮ್ಮ ಮನೇಲಿ ನಾನು ರಘುನ ಮದುವೆ ಆಗೋದು ಯಾರಿಗೂ ಇಷ್ಟ ಇಲ್ಲ. ಆದರೆ ಆ ಮಗು ಮಾತ್ರ ನನ್ನ ರಘು ಮದುವೆ ಮಾಡ್ಸೋಕ್ಕೆ ಎಷ್ಟೆಲ್ಲ ಓಡಾಡ್ತಿದೆ. ನಾನು ಅಂಜಲಿ ನೋಡಲೇಬೇಕು. ಈ ಲಡ್ಡು ಎಲ್ಲಿ ಹೋದ? ಲಡ್ಡು, ಏ ಲಡ್ಡು, ಬಾರೋ ಇಲ್ಲಿ. ಏ ಲಡ್ಡು, ಅಂಜಲಿನ್ ಮೀಟ್ ಮಾಡಿಸ್ತೀನಿ ಅಂದಿದ್ಯಲ್ಲೋ? ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಬನ್ನಿ ಬನ್ನಿ, ಇವಾಗಲೇ ಅವಳನ್ನ ಮೀಟ್ ಮಾಡಿಸ್ತೀನಿ. ಪುಟ್ಟ, ಅವಳಿಗೇನೋ ಕೊಡಬೇಕು ಅನ್ನಿಸ್ತಿದೆ ಕಣೋ. ಏನು ಮಾಡೋದು? ಅವಳು ನನ್ನ ಕಣ್ಗೆ ಕಾಣಲ್ವಲ್ಲ. ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ, ನಾನು ಅವಳಿಗೆ ನೀನು ಅತ್ತೆ ಕಣ್ಣಿಗೆ ಕಾಣಿಸ್ಕೊ ಅಂತ ಹೇಳ್ತೀನಿ. ಹೌದಾ? ಸರಿ, ಹಂಗಾರೆ ಏನು ಕೊಡಲಿ ಅವಳಿಗೆ? ಅತ್ತೆ, ನೀವು ಅವಳಿಗೆ ಏನು ಕೊಟ್ಬಿಡಿ, ಒಂದು ಥ್ಯಾಂಕ್ಸ್ ಹೇಳಿ. ಅವಳು ತುಂಬ ತುಂಬ ಖುಷಿಯಾಗಿರ್ತಾಳೆ. ಅಫ್ಕೋರ್ಸ್ ಹೇಳ್ತೀನಿ ಲಡ್ಡು. ಅಷ್ಟೆಲ್ಲ ಹೆಲ್ಪ್ ಮಾಡಿದ ಹುಡುಗಿಗೆ ಒಂದು ಥ್ಯಾಂಕ್ಸ್ ಹೇಳದೆ ಇರ್ತೀನಾ? ಎಷ್ಟು ಬೇಕಾದರೂ ಹೇಳ್ತೀನಿ. ಸರಿ, ಬನ್ನಿ ಬನ್ನಿ ಅತ್ತೆ. ಅತ್ತೆ, ಇವಳೇ ಅಂಜಲಿ. ಈ ಲಡ್ಡು ಎಲ್ಲಿದ್ದಾಳೋ? ನನಗೇನು ಕಾಣ್ತಿಲ್ಲ. ಅತ್ತೆ, ನಾನು ಇಲ್ಲ ಇದ್ದೀನಲ್ಲ. ಅತ್ತೆ, ಇವಳು ಇಲ್ಲೇ ನಿಂತಿದ್ದಾಳಲ್ಲ ನೋಡಿ. ಇಲ್ಲ ಕಣೋ ಲಡ್ಡು, ಯಾರೂ ಕಾಣಿಸ್ತಿಲ್ಲ. ಏನಪ್ಪ ಮಾಡೋದೀಗ? ಅತ್ತೆ ನಾನು ಕಾಣಿಸ್ತಾನೆ ಇಲ್ವಲ್ಲ, ಮಾಡೋದೀಗ? ಹಾ,
ಗೊತ್ತಾಯ್ತಾ ನಾನು ಮುಂದೆ ಇದ್ದೀನಿ ಅಂತ. ಏ ಲಡ್ಡು, ನಿನ್ನ ಫ್ರೆಂಡ್ಗೆ ನನಗೂ ಕಾಣಿಸ್ಕೊಳಕ್ಕೆ ಹೇಳ್ತೀಯಾ? ಅಂಜಲಿ ಅತ್ತೆಗೆ ನೀನು ನೋಡಬೇಕು ಅಂತ ತುಂಬ ಆಸೆ ಇದೆ. ನೀನು ಅವ್ರ ಕಣ್ಣಕ್ಕೆ ಕಾಣಿಸ್ಕೊ ಅಂಜಲಿ. ಗಣೇಶ ಪ್ಲೀಸ್ ನನ್ನ ಅತ್ತೆ ಕಣ್ಣಿಗೆ ಕಾಣಿಸೋಂಗ್ ಮಾಡಪ್ಪ. ಪ್ಲೀಸ್ ಗಣೇಶ, ಪ್ಲೀಸ್ 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 ಗಣೇಶ. ಅತ್ತೆ ಈ ಕಾಣಿಸ್ತಾ ಇದೀನಾ? ಅತ್ತೆ, ಅಂಜಲಿ ಕಾಣಿಸಿದ್ಲಾ? ಗಣೇಶ ಪ್ಲೀಸ್ ಅತ್ತೆ ಕಣ್ಣಿಗೆ ಕಾಣಿಸ್ಕೊಂಡಂಗೆ ಮಾಡಪ್ಪ. ಅತ್ತೆ ತುಂಬ ಒಳ್ಳೆಯವರಲ್ವಾ? ಪ್ಲೀಸ್ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡಂಗೆ ಮಾಡಪ್ಪ. ಪ್ಲೀಸ್ ಗಣೇಶ ಪ್ಲೀಸ್. ಹೌದು ಗಣೇಶ, ಅತ್ತೆಗೆ ಅಂಜಲಿ ಕಾಣೋ ಹಂಗೆ ಮಾಡು. ಅಂಜಲಿ ಕಾಣಿಸ್ಲಿಲ್ವಾ? ಲಡ್ಡು ಅಣ್ಣ, ಸಾಕ್ಷಿ ಅತ್ತೆ ಕಣ್ಣಿಗೆ ನಾನು ಕಾಣಿಸ್ಕೋಬೇಕು, ಅವನ್ನ ಮದ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ನಾನು ಗಣೇಶನ ಎಷ್ಟು ಕೇಳ್ಕೊಂಡ್ರು ಅವನು ಅತ್ತೆ ಕಣ್ಣಿಗೆ ಕಾಣಿಸೋ ಥರ ಮಾಡ್ತಾನೆ ಇಲ್ಲ. ಅತ್ತೆ, ಅಂಜಲಿಗೆ ನಿಮ್ಮ ಕೈಲಿ ತುಂಬ ಮುದ್ದು ಮಾಡಿಸ್ಕೋಬೇಕು ಅಂತ ಆಸೆ. ನಿಮಗೆ ಅವಳು ಕಾಣಲಿಲ್ವಲ್ಲ, ಅದಕ್ಕೆ ಅವಳು ತುಂಬ ಅಳ್ತಿದ್ದಾಳೆ. ಲಡ್ಡು, ನಾನು ಪಾಪಿ ಅನ್ಸತ್ತೆ ಕಣೋ. ಅದಕ್ಕೆ ಆ ದೇವರು ಅವಳಿಗೆ ನನ್ನ ಕಣ್ಣು ಕಾಣಿಸ್ದೇ ಇರೋ ಹಾಗೆ ಮಾಡ್ತಿದ್ದಾನೆ. ಸಮಾಧಾನ ಮಾಡ್ಕೊ ಅಂಜಲಿ. ಅತ್ತೆಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ ಇದೆ ಅಲ್ವಾ ಅತ್ತೆ? ಲಡ್ಡು ಲಡ್ಡು ಏ ಲಡ್ಡು, ಹೋಗು ಲಡ್ಡು, ಅದಕ್ಕೆ ಕರೀತಾ ಇದ್ದಾರೆ. ತುಂಬ ಲೇಟ್ ಆಗೋಗಿದೆ. ಮತ್ತೆ ಅಂಜಲಿ ಅವಳ ಜೊತೆ ನಾಳೆ ಮಾತಾಡೋಣ. ನೀನು ಮಲ್ಕೋ ಹೋಗು. ಬಾಯ್ ಬಾಯ್ ಅಂಜಲಿ, ಟಾಟಾ. ಅಂಜಲಿ, ಅಂಜಲಿ, ಅಂಜಲಿ.
ಮಾಡೋದೀಗ? ಹಾ, ತನನ 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 ಅಂಜಲಿ, ತನನ ತನನ ತನನ. ನಿನ್ನ ನೋಡೋ ಅದೃಷ್ಟ ನನಗಿಲ್ಲ. ನಾನು ತುಂಬ ಅನ್ಲಕ್ಕಿ. ನೀನು ನನ್ನ ರಘುನ ಒಂದ್ ಮಾಡಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಪುಟ್ಟ. ನಿನ್ನ ಒಂದ್ಸರಿ ಕಣ್ ತುಂಬ ನೋಡೋ ಭಾಗ್ಯನೂ ನನಗಿಲ್ಲ. ಅಂಜಲಿ, ನಿನ್ನ ಹೆಲ್ಪ್ನ ನಾನು ಈ ಜನ್ಮದಲ್ಲಿ ಮರೆಯಲ್ಲ ಪುಟ್ಟ. ತುಂಬ ತುಂಬ ಥ್ಯಾಂಕ್ಸ್ ಕಣಮ್ಮ. ನೀವು ನಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಹೌದು ಅಂಜಲಿ, ಇದನ್ ಬಿಟ್ಟು ನಾನು ಬೇರೆ ಏನೂ ಮಾಡೋ ಸ್ಥಿತಿಲಿಲ್ಲ. ನಾನು ತುಂಬ ದುರಾದೃಷ್ಟವಂತೆ. ಅತ್ತೆ, ನೀನು ಮುದ್ದು ಮಾಡೋಕ್ಕಾಗಲ್ಲ, ಆಶೀರ್ವಾದನ ಮಾಡಿ ಅತ್ತೆ. ಅಮ್ಮನೂ ಹೀಗೆ ತಲೆ ಸವರಿ ಆಶೀರ್ವಾದ ಮಾಡ್ತಾ ಇದ್ರು. ನಿಮ್ಗೆ ತುಂಬ ಥ್ಯಾಂಕ್ಸ್ ಅತ್ತೆ. ಬಾವ ಮದುವೆ ಮಾತುಕತೆ ಮಾಡಕ್ಕೆ ಹೋಗಿದ್ರಲ್ಲ, ಇನ್ನೂ ಬಂದೇ ಇಲ್ಲ. ಇಲ್ಲಿಂದ ಸಿಟಿಗೆ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಸಿಂಧು. ಅಟ್ಲೀಸ್ಟ್ ಕಾಲ್ ಮಾಡ್ಬೋದಾಗಿತ್ತಲ್ಲ. ನಿಮ್ಮ ಭಾವನ್ಗೆ ಯಾವುದೇ ವಿಷಯನಾಗಲಿ ಫೋನ್ ಮಾಡಿ ಹೇಳೋ ಅಭ್ಯಾಸ ಎಲ್ಲಿದೆ? ಅವ್ರಿಗೆ ನಮ್ಮ ಕುತೂಹಲ ಎಲ್ಲಿ ಅರ್ಥ ಆಗಬೇಕು? ಅಥವಾ ಬಾಸ್ ಮನೆಯವರು ಮದುವೆ ಸ್ವಲ್ಪ ಲೇಟಾಗಿ ಮಾಡಲಿ ಅಂತ ಏನಾದರೂ ಹೇಳಿರ್ಬೋದಾ? ಅಮ್ಮ, ವಾಸಂತಿ ಬಂದ್ರೇನ್ರಿ? ಇದೆಯಾ ಬಾ ಸಿಂಧು. ಅಮ್ಮ, ಅತ್ತೆ ಬೇಗನೆ ಬನ್ನಿ, ಒಂದು ಒಳ್ಳೆ ಸುದ್ದಿ ಇದೆ. ಮದುವೆ ದಿನ ನಿಶ್ಚಯ ಆಯ್ತೇನೋ?
ಅಮ್ಮ ಬಾಸು ನೀವು ಯಾವತ್ತು ಬೇಕಾದ್ರೂ ಮುಹೂರ್ತ ನಿಶ್ಚಯ ಮಾಡಿ, ನಮ್ದು ಯಾವ ತಕರಾರು ಇಲ್ಲ, ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ರಮ್ಮ.